ವೀಕ್ಷಕರೇ, ಈ ಜಾದೂಗಾರರು ನಮ್ಮ ಕಣ್ಣು ಮುಂದೆ ನಮ್ಮನ್ನ ಯಾವ ರೀತಿ ಅಮರಿಸುತ್ತಾರೆ ಗೊತ್ತಾ? ಗಾಳಿಯಲ್ಲಿ ಯಾವುದೇ ಸಹಾಯವಿಲ್ಲದೆ ಹೇಗೆ ತೇಲುತ್ತಾರೆ ಹಾಗೂ ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣು ಮುಂದೆ ಹೇಗೆ ಮಾಯವಾಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಮ್ಯಾಜಿಕ್ ಟ್ರಿಕ್ಸ್ ಅನ್ನ ನೀವು ಕೂಡ ಸುಲಭವಾಗಿ ಮಾಡಬಹುದು. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ನಿಮಗೂ ಮ್ಯಾಜಿಕ್ ಇಷ್ಟ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಗಾಳಿಯಲ್ಲಿ ತೇಲುವುದು. ಈ ಮ್ಯಾಜಿಕ್ ಅಲ್ಲಿ ಒಂದು ಹುಡುಗಿ ಒಂದು ಟೇಬಲ್ ಮೇಲೆ ಮಲಗ್ತಾಳೆ. ಆ ನಂತರ ಜಾದೂಗಾರ ತನ್ನ ಮಾಂತ್ರಿಕ ಶಕ್ತಿಯಿಂದ ಗಾಳಿಯಲ್ಲಿ ತೇಲೋ ಹಾಗೆ ಮಾಡಿ ವೀಕ್ಷಕರಿಗೆ ತೋರಿಸ್ತಾನೆ. ಆನಂತರ ನಾವು ಅದನ್ನ ನಂಬೋ ಹಾಗೆ ಮಾಡಲು ಹುಡುಗಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಿದ್ದಾಳೆ ಅಂತ ತೋರಿಸಲು ಒಂದು ರಿಂಗ್ ಅನ್ನ ಆ ಹುಡುಗಿಯ ಸುತ್ತ ತಿರುಗಿಸ್ತಾನೆ. ಇದನ್ನ ನೋಡಿದ ಜನರು ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಆದ್ರೆ ಇಲ್ಲಿ ಯಾವ ಮಂತ್ರಶಕ್ತಿಯೂ ಇಲ್ಲ, ಯಾವ ಮಾಯ ಶಕ್ತಿಯೂ ಇಲ್ಲ. ಇದು ಕೇವಲ ಒಂದು ಇಲ್ಯೂಷನ್ ಮಾತ್ರ. ಈ ಮ್ಯಾಜಿಕ್ ಟ್ರಿಕ್ ತುಂಬಾ ಸಿಂಪಲ್. ಈ ಟೇಬಲ್ ಮೇಲೆ 3 ಅಡಿ ಉದ್ದ ಇರೋ ಒಂದು ಬ್ಲಾಕ್ ಕಲರ್ ಬೆಡ್ ಇರುತ್ತದೆ. ಆ ಬೆಡ್ ಅನ್ನ ಕ್ರೇನ್ ಗೆ ಅಟ್ಯಾಚ್ ಮಾಡಿರ್ತಾರೆ. ಆ ಹುಡುಗಿ ಬಂದು ಟೇಬಲ್ ಮೇಲೆ ಮಲಗಿದ ನಂತರ ಆ ಕ್ರೇನ್ ಬೆಡ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡ್ತಾರೆ. ಒಂದು ಬಾರಿ ಆ ಹುಡುಗಿ ಹಾಕಿರುವ ಡ್ರೆಸ್ ಅನ್ನ ನೋಡಿ, ಅದು ತುಂಬಾ ದೊಡ್ಡದಾಗಿ ಇದೆ. ಈ ಕಾರಣದಿಂದ ಆ ಬ್ಲಾಕ್ ಕಲರ್ ಬೆಡ್ ನಮಗೆ ಕಾಣುವುದಿಲ್ಲ. ನಂತರ ಆ ರಿಂಗ್ ಅನ್ನ ಬೆಡ್ ಗೆ ಮತ್ತು ಕ್ರೇನ್ ಗೆ ಅಟ್ಯಾಚ್ ಆಗಿರುವ ರಾಡ್ ಗೆ ಟಚ್ ಆಗದೆ ಇರೋ ರೀತಿ ತಿರುಗಿಸುತ್ತಾರೆ. ಇದನ್ನ ನೋಡಿದ ಜನರು ನಿಜವಾಗಿಯೂ ಆ ಹುಡುಗಿ ಗಾಳಿಯಲ್ಲಿ ತೇಲುತ್ತಿದ್ದಾಳೆ ಅಂತ ನಂಬಿ ಬಿಡ್ತಾರೆ. ಇದೇ ರೀತಿಯ ಮ್ಯಾಜಿಕ್ ಅನ್ನ ವಿದೇಶಿ ರಸ್ತೆಗಳಲ್ಲಿ ಕೆಲವು ಜನ ಜಾದೂಗಾರರು ಭೌತಶಾಸ್ತ್ರದ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ಕುಳಿತಿರ್ತಾರೆ. ಈ ಮ್ಯಾಜಿಕ್ ಟ್ರಿಕ್ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಒಂದು ಚಿಕ್ಕ ಕೋಲನ್ನ ಆಧಾರವಾಗಿ ಇಟ್ಟುಕೊಂಡು ಗಾಳಿಯಲ್ಲಿ ಕುಳಿತಿರ್ತಾರೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಈ ಟ್ರಿಕ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಈ ಟ್ರಿಕ್ ಮಾತ್ರ ತುಂಬಾ ಸಿಂಪಲ್ ಆಗಿದೆ. ಈ ಮ್ಯಾಜಿಕ್ ಟ್ರಿಕ್ ಅನ್ನ ಮಾಡೋದಕ್ಕೆ ಒಂದು ಉಪಕರಣವನ್ನ ಬಳಸ್ತಾರೆ. ಅವರು ಹಾಕೋ ಬಟ್ಟೆಯಿಂದ ಈ ಉಪಕರಣವನ್ನ ಕಾಣದಂತೆ ಮಾಡಿರ್ತಾರೆ. ಈ ಉಪಕರಣಕ್ಕೆ ಬಳಸುವ ಮೆಕ್ಯಾನಿಸಂ ತುಂಬಾ ಸಿಂಪಲ್ ಆಗಿ ಇರುತ್ತದೆ. ಈ ಉಪಕರಣದಲ್ಲಿ ಕಬ್ಬಿಣದಿಂದ ಮಾಡಿದ 3 ಭಾಗಗಳು ಇರುತ್ತದೆ. ಒಂದು ಅವರು ಕುಳಿತುಕೊಳ್ಳಲು ಬಳಸುವ ಚೇರ್ ಆದ್ರೆ, ಇನ್ನೊಂದು ಪೋಲ್ ಹಾಗೂ ಮೂರನೆಯದಾಗಿ ಬೇಸ್ ಅನ್ನ ಯಾರಿಗೂ ಕಾಣದಂತೆ ಮುಚ್ಚಿರ್ತಾರೆ. ಈ ರೀತಿ ಇವರು ನಮ್ಮ ಕಣ್ಣಿಗೆ ಮೋಸ ಮಾಡ್ತಾರೆ. ದೇಹವನ್ನು ಕಟ್ ಮಾಡಿ ತೋರಿಸುವುದು. ಈ ಮ್ಯಾಜಿಕ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಹಾಗೂ ಭಯಂಕರವಾಗಿ ಇರುತ್ತದೆ. ಈ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ಮ್ಯಾಜಿಕ್ ಹೇಗಿದೆ ಅಂತ. ಅವರು ಈ ರೀತಿ ನಡೆದುಕೊಂಡು ಬರ್ತಿದ್ರೆ ಎಲ್ಲರೂ ಅವರನ್ನ ನೋಡಿ ಭಯ ಪಡ್ತಿದ್ದಾರೆ, ಓಡಿ ಹೋಗ್ತಿದ್ದಾರೆ. ನಿಜವಾಗಿಯೂ ಇದನ್ನ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಇದು ಹೇಗೆ ಸಾಧ್ಯ ಅನ್ನೋ ಅನುಮಾನ ಕೂಡ ಬರುತ್ತದೆ. ಅದರ ಜೊತೆ ಭಯ ಕೂಡ ಆಗುತ್ತೆ. ಅದೇ ರೀತಿ ಇವರು ಇದನ್ನ ಹೇಗೆ ಮಾಡಿದರು ಅಂತ ತಿಳಿದುಕೊಳ್ಳಬೇಕು ಅನ್ನೋ ಉತ್ಸಾಹ ಕೂಡ ಬರುತ್ತದೆ. ಇದು ತುಂಬಾ ಸಿಂಪಲ್ ಆದ ಟ್ರಿಕ್. ಇದು ನಮ್ಮ ಕಣ್ಣನ್ನ ಮೆದುಳನ್ನ ಮೋಸ ಮಾಡುತ್ತಿರುವ ಒಂದು ಇಲ್ಯೂಷನ್ ಮಾತ್ರ. ಇವರನ್ನ ಮುಂದೆಯಿಂದ ನೋಡಿದರೆ ಮ್ಯಾಜಿಕ್ ಮಾಡ್ತಿರೋ ರೀತಿ ಕಾಣಿಸುತ್ತೆ, ಆದರೆ ಹಿಂದೆಯಿಂದ ನೋಡಿದರೆ ಇವರ ರಹಸ್ಯ ಏನು ಅಂತ ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಇವರು ಕೇವಲ ಬಟ್ಟೆಗಳಿಂದ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಮ್ಯಾಜಿಕ್ ಅನ್ನ ಮಾಡಲು ಅವರು ಅವರ ಸೈಜ್ ಗಿಂತ 2 ಪಟ್ಟು ದೊಡ್ಡದಾಗಿರುವ ಪ್ಯಾಂಟ್ ಅನ್ನ ಬಳಸಿದ್ದಾರೆ. ಆ ಪ್ಯಾಂಟ್ ಇಂದ 2 ಹೋಲುಗಳನ್ನ ಮಾಡಿದ್ದಾರೆ. ಆ ಹೋಲ್ಗಳ ಮುಖಾಂತರ ಅವರು ಪ್ಯಾಂಟ್ ಅನ್ನ ಧರಿಸಿದ್ದಾರೆ. ಅವರು ಹಾಕಿಕೊಂಡ ಶರ್ಟ್ ಗಾಳಿಗೆ ಹಾರದಂತೆ ಶರ್ಟ್ ನ ಕೆಳಗಡೆ ತೂಕದ ವಸ್ತುಗಳನ್ನ ಇಟ್ಟಿದ್ದಾರೆ. ಈ ರೀತಿಯಾಗಿ ಅವರು ಈ ಮ್ಯಾಜಿಕ್ ಟ್ರಿಕ್ ಅನ್ನ ಮಾಡ್ತಿದ್ದಾರೆ. ಈ ಮ್ಯಾಜಿಕ್ ಅನ್ನ ಹಿಂದೆಯಿಂದ ನೋಡಿದರೆ ಇದು ಎಷ್ಟು ಸುಲಭ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೊನೆಯ ಮ್ಯಾಜಿಕ್ ಟ್ರಿಕ್ ಅನ್ನ ನೋಡೋದಾದ್ರೆ ರೂಪಾಂತರವಾಗುವುದು. ಈ ಮ್ಯಾಜಿಕ್ ಟ್ರಿಕ್ ನಲ್ಲಿ ಸ್ಟೇಜ್ ಮೇಲೆ ಒಂದು ಬಾಕ್ಸ್ ಅನ್ನ ಇಡ್ತಾರೆ. ನಂತರ ಒಬ್ಬ ವ್ಯಕ್ತಿಯನ್ನ ಆ ಬಾಕ್ಸ್ ನಲ್ಲಿ ಇಟ್ಟು ಆ ಬಾಕ್ಸ್ ಗೆ ಬೀಗ ಹಾಕಿ ಲಾಕ್ ಮಾಡ್ತಾರೆ. ನಂತರ ಮತ್ತೊಬ್ಬ ವ್ಯಕ್ತಿ ಬಂದು ಆ ಬಾಕ್ಸ್ ಮೇಲೆ ನಿಂತು ಒಂದು ಪರದೆಯಿಂದ ಅವರನ್ನ ಕವರ್ ಮಾಡಿಕೊಳ್ತಾರೆ. ನಂತರ ಪರದೆಯನ್ನ ಒಂದೇ ಬಾರಿ ಅಲುಗಾಡಿಸಿ ತೆಗಿತಾರೆ. ತಕ್ಷಣ ಮತ್ತೊಬ್ಬ ವ್ಯಕ್ತಿ ಕಾಣಿಸಿಕೊಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಬಾಕ್ಸ್ ನಲ್ಲಿ ಇರ್ತಾನೆ. ಇದು ಕೂಡ ತುಂಬಾ ಸಿಂಪಲ್ ಆದ ಟ್ರಿಕ್. ಅದೇನು ಅಂದ್ರೆ ಈ ಬಾಕ್ಸ್ ನ ಹಿಂದೆ ಯಾವುದೇ ಕ್ಲೋಸಿಂಗ್ ಪಾಯಿಂಟ್ ಇರೋದಿಲ್ಲ. ಇದರಿಂದ ಒಬ್ಬ ವ್ಯಕ್ತಿ ಬಾಕ್ಸ್ ಮೇಲೆ ಬಂದು ಪರದೆಯನ್ನ ಬಿಚ್ಚಿದ ತಕ್ಷಣ ಮತ್ತೊಬ್ಬ ವ್ಯಕ್ತಿ ಆ ಬಾಕ್ಸ್ ನಿಂದ ಹೊರಗೆ ಬಂದು ಬಾಕ್ಸ್ ಮೇಲೆ ನಿಂತುಕೊಳ್ತಾನೆ. ಆ ಪರದೆ ಅಡ್ಡ ಇರೋದ್ರಿಂದ ಇವರ್ಯಾರು ನಮಗೆ ಕಾಣಿಸೋದಿಲ್ಲ. ನಂತರ ಆ ವ್ಯಕ್ತಿ ಪರದೆಯನ್ನ ಹಿಡಿದುಕೊಳ್ತಾನೆ. ತಕ್ಷಣ ಇನ್ನೊಬ್ಬ ವ್ಯಕ್ತಿ ಬಾಕ್ಸ್ ನ ಒಳಗೆ ಹೊರಟು ಹೋಗ್ತಾನೆ. ಈ ಮ್ಯಾಜಿಕ್ ಅನ್ನ ಕೆಲವು ಸೆಕೆಂಡುಗಳಲ್ಲೇ ಮುಗಿಸಿ ಬಿಡ್ತಾರೆ. ಈ ಒಂದು ಮ್ಯಾಜಿಕ್ ಟ್ರಿಕ್ ಅನ್ನ ಮಾಡೋದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ನ ಜೊತೆಗೆ ತುಂಬಾ ಎಫರ್ಟ್ ಅನ್ನ ಹಾಕಿರ್ತಾರೆ. ಏನೇ ಆದರೂ ಈ ಜಾದೂಗಾರರ ಕೈ ಚಳಕಕ್ಕೆ ನಾವು ಮೆಚ್ಚಲೇಬೇಕು. ಇವರ ಮ್ಯಾಜಿಕ್ ಟ್ರಿಕ್ಸ್ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.